ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತಾ ಇದ್ದೀನಿ. ಎಲ್ಲರಿಗೆ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ. ಯಾಕೆಂದರೆ ಇವಾಗ ನಾನು ಮಾರ್ನಿಂಗ್ದು ನಂದು ವಾಕ್ ಹೋಗ್ತಾ ಇದ್ದೀನಿ. ಆವಾಗ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ. ಎಲ್ಲರಿಗೂ ಅದಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಪಾರ್ಕ್ ಇದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಅಲ್ಲಿ ಆ್ಯಕ್ಚುಲಿ ನಾನು ಸೌಜು ಸಾಯಂಕಾಲ ಹೋಗಿರ್ತಿದ್ವಿ. ಸೌಜು ಮಲ್ಕೊಂಡಿದ್ದ ಅಂತ ಹೇಳಿ ನಾನು ಬೆಳಗ್ಗೆ ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಇಂಚಿ ಇದೆ. ಇದಕ್ಕೆ ನಾವು ಇಂಚಿ ಅಂತ ಹೇಳ್ತೇವೆ. ನಿಮ್ಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ, ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲನೂ ಅಲ್ಲೊಂಥರ ಸ್ಪೆಷಲೇ ಅಂತ ಅನ್ಕೋತೀನಿ ನಾನು. ಆ್ಯಕ್ಚುಲಿ ಸಣ್ಣ ಸಣ್ಣ ತಿಂಕನು ನಾನು ಒಂಥರ ಮುಂಚೆನೇ ವಾತಾವರಣ ತುಂಬ ಕಾಮಾಗಿ ಕೂಲಾಗಿ ಇತ್ತು. ಸ್ವಲ್ಪ 1-2-3 ರೌಂಡ್ ಮಾಡಿದೆ ನಾನು ವಾಕು. ತುಂಬ ದೊಡ್ಡದಿದೆ. ಒಂದು ಸ್ವಲ್ಪ 2 ರೌಂಡ್ ಮಾಡಿದ್ರಾಗೆ ನನಗೆ ಸಾಕಾಯಿತು. ಒಂದು ಸ್ವಲ್ಪ ಮೆಡಿಟೇಷನ್ ಅಂತೂ ಮಾಡಿಕೊಂಡೆ ನಾನು. ಓಪನ್ ಸ್ಪೇಸ್ನಲ್ಲಿ ನಾನು ಮೆಡಿಟೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಫೀಲ್ ಬರುತ್ತೆ. ಮನೇಲಿ ಮಾಡೋದು ಮೆಡಿಟೇಷನ್ಗಿಂತ ನ್ಯಾಚುರಲಾಗಿ ಗಾಳಿ ಅಥವಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮೆಡಿಟೇಷನ್ಸ್ ಅಥವಾ ಒಂದು ಸ್ವಲ್ಪ ಮಾಡಿಕೊಂಡೆ ನಾನು. ಅಲ್ಲೆಲ್ಲನೂ ಒಂದು ಸ್ವಲ್ಪ ಹೂವು ಅಥವಾ ಎಲ್ಲ ಅಟ್ರ್ಯಾಕ್ಷನ್ ಅಂತ ಅನಿಸಿದ್ದು. ಹೂವಿನ ಒಂದು ಸ್ವಲ್ಪ ನಾನು ವಿಡಿಯೋ ಶೂಟ್ ಅದು ಮಾಡಿಕೊಂಡೆ. ಅಲ್ಲಿ ನಾನು ಒಂದು ಸ್ವಲ್ಪ ವಾಕ್ ಮುಗಿಸಿದಾದ್ಮೇಲೆ ಮನೆಗೆ ಹೋಗಬೇಕಂತ ಹೇಳಿ ನಾನು ಆಮೇಲೆ ಮನೆಗೆ ಹೋದೆ ಫ್ರೆಂಡ್ಸ್. ಆಮೇಲೆ ಮನೆಗೆ ಹೋಗೋದ್ರಾಗೆ ನಮ್ಮ ಮನೆಯವ್ರಿಗೆ ಆಫೀಸ್ನಲ್ಲಿ ಟೈಮ್ ಆಗಿತ್ತು. ಒಂದು ಸ್ವಲ್ಪ ನಾನು ಜಲ್ದಿನೇ ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದೆ. ಚೌಳಿಕಾಯಿ ಪಲ್ಯ ಮತ್ತು ದಾಲು ಚಪಾತಿ ಅಂತ ಹೇಳಿ ಅವ್ರಿಗೆ ಡಬ್ಬಿ ಕಟ್ಟಿದೆ ಅವ್ರಿಗೆ. ಅಷ್ಟರೊಳಗೆ ಅತ್ತೆ ಕಾಲ್ ಮಾಡಿದ್ರು. ಅವ್ರು ಹೊಳ್ಳಿ ವಾಪಸ್ಸು ಮನೆಗೆ ಬರ್ತಾ ಇದ್ದಾರೆ ಅಂತ. ಯಾಕೆ ಮೌಂಟ್ ಆಬುಗೆ ಹೋಗಿದ್ರಲ್ಲ, ಸೌಜುಗೆ ಅತ್ತೆ ಎಲ್ಲ ಏನೇನೋ ಆಟಿ ಸಾಮಾನು ತಂದುಬಿಟ್ಟಿದ್ರು. ಆ್ಯಕ್ಚುಲಿ ಅತ್ತೆ ಒಂದು 8-8:30ಗೇನೋ ಮನೆಗೆ ಬಂದರು. ಅಲ್ಲಿ ರಾತ್ರಿನೇ ಸಾಯಂಕಾಲನೇ 7 ಟ್ರೈನಲ್ಲಿ ಕೂತಿದ್ರು. ಬೆಳಗ್ಗೆನೇ 8-8:30ಗಂತೂ ಬಂದಿದ್ದರು. ನಾನು ವಾಕ್ ಮುಗಿಸ್ಕೊಂಡು ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅತ್ತನೂ ಬಂದರು. ಸೌಜು ಅವಾಗೇ ಎದ್ದು ಬಂದಿದ್ದೆ. ಆ್ಯಕ್ಚುಲಿ ಅವನಿಗೆ ಆಟಿ ಸಾಮಾನು ತಂದಿದ್ದರು. ಎಷ್ಟೋ ಕೊನೆ ಆಟಿ ಸಾಮಾನು ಅವ್ನಿಗೆ ಆ್ಯಕ್ಚುಲಿ ಕಾರು ಜೀಪು ಅಂತಂದರೆ ತುಂಬ ಇಷ್ಟ ಆಗ್ತವೆ. ಅದಕ್ಕೆ ಅತ್ತೆ ಅವನ್ನೇ ತೊಗೊಂಬಂದುಬಿಟ್ಟಿದ್ರು. ಎಷ್ಟು ಆಟಿ ಸಾಮಾನು ಎದ್ದು ಕೂಡಲೇ ಅವ್ನಿಗೆ ಫುಲ್ ಖುಷಿ ಆಗಿಬಿಟ್ಟಿತ್ತು. ಏನೇನು ಬಂದಿದ್ದಾವೆ ಮನೆಗೆ ನನಗೆ ಆಡ್ಲಿಕ್ಕೆ ಅಂತ ಹೇಳಿ. ಅತ್ತೆಗೆ ಅವ್ನಿಗೆ ಕಾರು ಮತ್ತು ಇದು ಆಯಿಲ್ ಟ್ಯಾಂಕ್ ಅಂತೆ, ಇದೊಂದು ಆಯಿಲ್ ಟ್ಯಾಂಕರ್ ಗಾಡಿ ಮತ್ತು ಆಟೋ. ಆಟೋ ಸ್ವಲ್ಪ ನನಗೆ ತುಂಬ ಅಟ್ರ್ಯಾಕ್ಷನ್ ಅನ್ನಿಸ್ತು. ಆದರೆ ನಾನು ಒಂದು ಸ್ವಲ್ಪ ನೋಡ್ಕೊತ ಒಂದು ಸ್ವಲ್ಪ ಕೂತೆ ಅವನ ಜೊತೆಯಲ್ಲೇ. ಸೌಜುನ್ ತೊಗೊಂಡು ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಸ್ನಾನ ಮಾಡೋಕ್ಕೆ ಬಾ ಅಂತ ಹೇಳಿ ಎಷ್ಟೊತ್ತನ ಆಮೇಲೆ ಹೇಳಿದ ಮೇಲೂ ಬರ್ತಾ ಇದ್ದಿಲ್ಲ. ನಾನು ಹೋಗಲಿ ಬಿಡು ಅಂತ ಹೇಳಿ ಎಲ್ಲ ಆಟ ಸಾಮಾನು ಹೊಸದಿದೆ. ಆಮೇಲೆ ಅತ್ತೆಗೆ ನಾನು ಅಂತ ಇದ್ದೆ ಯಾವುದಾದ್ರೂ ಒಂದೊಂದು ಕೊಡಬೇಕಾಗಿತ್ತು. ಎಲ್ಲ ಒಮ್ಮೆಗೆ ತೋರಿಸ್ಬಿಟ್ರೆ ಅವನು ಯಾವಾಗಾದ್ರೂ ಅಳ್ತಾ ಇದ್ದರೆ ಒಂದೊಂದು ಕೊಡ್ಲಿಕ್ಕೆ ಬರ್ತಿತ್ತು ಅಂತ ಅಂತಿದ್ದೆ. ಆದರೆ ಅತ್ತೆಗೆ ಅವ್ನಿಗೆ ಯಾವಾಗೆಲ್ಲ ಅಟ್ರ್ಯಾಕ್ಷನ್ ಆಗಿರುತ್ತೆ, ಯಾವಾಗ ತೋರಿಸ್ಲಿ ಅಂತ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅಂತ ಹೇಳಿ ಅಂದರು. ಅದಕ್ಕೆ ಎಲ್ಲನೂ ಒಮ್ಮೆಗೆ ಕೊಟ್ಬಿಟ್ಟೆ. ಅವ್ನು ಯಾವ್ದು ತೊಗೊಂಡು ಆಡ್ತಾನೆ ಆಡಲಿ ಅಂತ ಹೇಳಿ. ಅವನೇನು ಮಾಡಿದ ಆಮೇಲೆ ಎಲ್ಲ ತೊಗೊಂಡು ಆಟ ಆಡಿಬಿಟ್ಟ. ಆಮೇಲೆ ಇವಾಗ ಏನು ಮಾಡ್ತಾ ಇದ್ದಾನೆ ಫ್ರೆಂಡ್ಸ್, ಯಾವುದು ಒಂದು ಮುಟ್ತಾ ಇಲ್ಲ ಅವನು. ಆವಾಗ ತೊಗೊಂಡು ಆಡಿದಾನೆಲ್ಲ ಮುಗೀತು. ಇವಾಗ ಅವ್ನಿಗೆ ಒಂದೊಂದೇ ಕೊಟ್ಬಿಟ್ರೆ ಯಾವಾಗಲೂ ಆಡ್ಕೋತ ಕೂಡ್ತಾನೆ ಅಂತ ನಂದು ಉದ್ದೇಶ ಆಗಿತ್ತು. ಆದರೆ ಅತ್ತೆಗೆ ಅವನಿಗೆ ಎಕ್ಸೈಟ್ಮೆಂಟ್ ನೋಡುವಂಥ ಅದು ಇತ್ತು. ಅದನ್ನು ತೊಗೊಂಡು ಎಷ್ಟೊತ್ತನ ಆಟ ಆಡಿದ. ಅವ್ನು ತೊಗೊಂಡು ಆಟ ಆದ್ರೋಗೆ ನನ್ನ ಕೆಲಸ ಎಲ್ಲ ನಾನು ಪಟ್ ಅಂತ ಹೇಳಿ ಮುಗಿಸ್ಕೊಂಡೆ. ಒಂದು ಸ್ವಲ್ಪ ನಾಷ್ಟ ಆಯ್ತು ಹಾಗೆ ಹೀಗೆ ಅಂತ ಮಾಡಿಕೊಂಡು ನನ್ನ ಸ್ನಾನ ಆಯ್ತು, ನಾನು ಮಾಡಿಕೊಂಡೆ. ಅಷ್ಟರೊಳಗೆ ಅವ್ನು ಸೌಜು ಎಲ್ಲ ಆಟ ಆಡ್ತಾಯಿದ್ದೆ. ಸೌಜುಗೆ ಏನೋ ಕೊಟ್ಟಿದ್ದಾರೆ ಅತ್ತೆ ತಿನ್ನಲಿಕ್ಕೆ. ಬಟ್ ಅವ್ನು ತಿನ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಿಲ್ಲ. ಯಾಕಂದರೆ ಅವನು ಆವಾಗ ತಾನೇ ಎದ್ದು ಬಂದಿದ್ದ. ತಿನ್ಬೇಕಾದ್ರೆ ಹೇಗೆ ಮಾಡ್ತಾಯಿದ್ದೇನೆ ನೋಡಿ. ಅಲ್ಲಿದ್ದು ಸ್ಪೆಷಲ್ ಮೌಂಟ್ ಆಬುದಲ್ಲೇ ಸ್ಪೆಷಲಾಗಿ ತೊಗೊಂಬಂದಿದ್ರು ಅತ್ತೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಅತ್ತೆ ಏನೇನು ತೊಗೊಂಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವೀಟ್ ಇದ್ದು ಇದೇ ಅತ್ತೆ ಅವನಿಗೆ ಕೊಟ್ಟಿದ್ದರು. ಜಲ್ಲಿದು ಸ್ವೀಟ್ಸ್ ಇದ್ದು ಫ್ರೆಂಡ್ಸ್. ಇವು ಜಲ್ಲಿದು ಇವೇ 2 ಬಾಕ್ಸ್ ತೊಗೊಂಡಿದ್ರು. ನಾನು ಒಂದು ಬಾಕ್ಸ್ ಓಪನ್ ಮಾಡಿದ್ದೆ. ಇದು ಅಲ್ಲಿ ಜೀರಾ ಅಂತೆ ಫ್ರೆಂಡ್ಸ್. ಇದು ಜೀರಿಗೆದು ಅಲ್ಲಿದು ತುಂಬ ಸ್ಪೆಷಲ್ ಅಂತೆ. ಅಲ್ಲಿ ಜೀರಿಗೆ ತೊಗೊಂಬಂದಿದ್ರು. ಸ್ಮೆಲ್ ಅಂತೂ ತುಂಬಾ ಇದ್ದು. ಇಲ್ಲಿಟ್ರೆ ನಮ್ಮ ಬೆಡ್ರೂಮ್ ತನಕ ಅಷ್ಟು ಸ್ಮೆಲ್ ಬರ್ತಾ ಇದ್ದು. ಅಷ್ಟು ಓಪನ್ ಮಾಡಿದ್ರೇ. ಆಮೇಲೆ ಹಿಂಗೆ ತೊಗೊಂಬಂದಿದ್ರು. ಅಲ್ಲಿ ಸ್ಪೆಷಲ್ ಅಂತೆ. ಇದು ಹಿಂಗೂ ನ್ಯಾಚುರಲ್ ಆಗಿದೂ ಚಲೋ ಇರುತ್ತೆ. ಅಡುಗೆಗಂತೂ ಹಾಕಿದರೆ ಅದ್ರದ್ದು ಸ್ವಾದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ. ಆಮೇಲೆ ಚಾಕ್ಲೇಟ್ಸ್ ತಂದಿದ್ದರು. ಇದೂ ಜೆಲ್ಲಿ ಚಾಕ್ಲೇಟ್ಸು. ಅಲ್ಲಿ ಜೆಲ್ಲಿ ಚಾಕ್ಲೇಟ್ಸು ಎಲ್ಲ ಜೆಲ್ಲಿದೆಲ್ಲ ಒಂದು ಸ್ವಲ್ಪ ತುಂಬಾ ಜಾಸ್ತಿ ಅಂತ ಹೇಳಿ. ಇವೆಲ್ಲ ಅವ್ನಿಗೆ ಆಟಿ ಸಾಮಾನ್ಸು ಮತ್ತು ಇವೆಲ್ಲ ಚಾಕ್ಲೇಟ್ಸು ಅಲ್ಲಿದೆಲ್ಲ ತೊಗೊಂಬಂದಿದ್ರು ಫ್ರೆಂಡ್ಸ್. ಜೀರಿಗೆದೂ ಅಲ್ಲಿ ತುಂಬ ಸ್ಪೆಷಲ್
ಸ್ಪೆಷಲ್ ಅಂತೆ, ಅದಕ್ಕೆ ಅದನ್ನು ಓಪನ್ ಮಾಡಿ ಇಡಲಾರ್ದೆ ಏರ್ ಟೈಟ್ ಬಾಕ್ಸ್ನಲ್ಲಿ ಇಡು ಅಂತ ಹೇಳಿ ಅಂದರು ಫ್ರೆಂಡ್ಸ್. ಆಮೇಲೆ ಮಧ್ಯಾಹ್ನ 1 ಆಯಿತು ಫ್ರೆಂಡ್ಸ್. ಸೌಜುಂದು ಇವತ್ತು ಆ್ಯಕ್ಚುಲಿ ವ್ಯಾಕ್ಸಿನ್ ಇತ್ತು. ಆ ವ್ಯಾಕ್ಸಿನ್ ಹಾಕ್ಸ್ಕೊಂಬರ್ಬೇಕಂತ ಹೇಳಿ ನಾನು ನಮ್ಮ ಮನೆಯವರು ಸೌಜನ್ಯ ಕರ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಒಂದು ಸ್ವಲ್ಪ ಮಾಡೋನು ಆಗಿತ್ತು, ಮೋಡ ಮಳೆ ಬರೋಂಗೂ ಇತ್ತು. ಒಂದು ಸ್ವಲ್ಪ ಮಳೆನೂ ಬರ್ತಾ ಇತ್ತು, ಆದರೆ ಅಷ್ಟು ಜೋರು ಇದ್ದಿದ್ದಿಲ್ಲ. ಅವ್ರದ್ದು ಛತ್ರಿ ತೊಗೋಬೇಕು ಅಂತ ಅನ್ಕೋತಿದ್ದೆ ನಾನು. ಅವ್ರೇನು ಬೇಡ ಅಂತಂದರು ನಮ್ಮ ಮನೆಯವರು. ಆಮೇಲೆ ಹಾಗೆ ಬಂದ್ವಿ ಫ್ರೆಂಡ್ಸ್. ಇದು ಹಾಸ್ಪಿಟಲ್ಲು ಅಪಾರ್ಟ್ಮೆಂಟ್ ಟೈಪನೇ ಇದೆ. ಇಲ್ಲಿ ನಾವು 3rd ಫ್ಲೋರ್ನಲ್ಲಿದೆ ಆ್ಯಕ್ಚುಲಿ ಕ್ಲಿನಿಕ್ಕು. ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ 3rd ಫ್ಲೋರ್ ಆಮೇಲೆ ರೀಚ್ ಆದ್ವಿ ಫ್ರೆಂಡ್ಸ್. ಸೌಜೋಲ ಎದಕ್ಕೆ ಹೋಗ್ತಾ ಇದ್ವಿ ಅಂತ ಗೊತ್ತೇ ಇರೋದಲ್ಲ ಆ್ಯಕ್ಚುಲಿ ಅವ್ನಿಗೆ. ಆಮೇಲೆ ಗೊತ್ತಾದರೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಅವ್ನಿಗೇನು ಗೊತ್ತೇ ಇದ್ಲಾರ್ದೆ ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಅಂತ ಇದ್ರು ಅವ್ರ ಪಪ್ಪ. ಇವಾಗ ಇಂಜೆಕ್ಷನ್ ಮಾಡ್ತಾರಂತೆ, ಅವ್ನಿಗೆ ಗೊತ್ತೇ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಆದರೆ ವ್ಯಾಕ್ಸಿನ್ ಅಂತೂ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್, ಅವ್ನಿಗೆ ವ್ಯಾಕ್ಸಿನ್ ಮಾಡಿಸ್ಲೇಬೇಕು. ಅದಕ್ಕೆ ನಾನು ಅವ್ನಿಗೆ ವ್ಯಾಕ್ಸಿನ್ ಅಂತ ಏನು ಬಿಟ್ಟರು ಅವ್ನಿಗೆ ವ್ಯಾಕ್ಸಿನ್ ಅಂತೂ ಬಿಡೋದೇ ಇಲ್ಲ. ಅವ್ನಿಗೆ ನೆನಪಲ್ಲೇ ನಾನು ವ್ಯಾಕ್ಸಿನ್ ಮಾಡಿಸ್ಬೇಕಂತ ಹೇಳಿ ಇವತ್ತಿನ ಡೇಟ್ ಪ್ರಕಾರ ಅವ್ನಿಗೆ ವ್ಯಾಕ್ಸಿನ್ ಮಾಡಲಿಕ್ಕೆ ಕರ್ಕೊಂಡು ಹೋದ್ವಿ ಫ್ರೆಂಡ್ಸ್. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಎಂಟ್ರಿ ಆದ್ವಿ. ನಾವು ಆ್ಯಕ್ಚುಲಿ ನಂಬರ್ ಮೊದಲೇ ಹಚ್ಚಿದ್ವಿ. ಆ್ಯಕ್ಚುಲಿ ಸೌಜುನ್ ನಂಬರು 7 ನಂಬರ್ ಇತ್ತು. ನಾನು ಆ್ಯಕ್ಚುಲಿ 10 ಗಂಟೆಗೆ ಬೆಳಗ್ಗೆನೇ ಹಚ್ಚಿದ್ದೆ. 1 o'clock ಹೋಗಿದ್ವಿ ಫ್ರೆಂಡ್ಸ್. ಆದರೂ ವೇಟಿಂಗ್ನಲ್ಲಿ ಇತ್ತು. ಅನ್ಕತ್ರ ಒಂದು ಸ್ವಲ್ಪ 3-4 ಪೇಷಂಟ್ ಆದಮೇಲೆ ನಿಮಗೆ ಕಳಿಸ್ತೀವಿ ಅಂತ ಹೇಳಿದರು. ಆ್ಯಕ್ಚುಲಿ ನಮ್ದು ಹೇಳಬೇಕಂದ್ರೆ ನಮ್ಮ ನಂಬರ್ ಬಂದು ಹೋಗಿಬಿಟ್ಟಿದ್ದು. ನಾವು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ ಆ್ಯಕ್ಚುಲಿ. ಯಾಕಂದರೆ ಮಳೆ ಎತ್ತು ಬರ್ತಾ ಇತ್ತಲ್ಲ, ಒಂದು ಸ್ವಲ್ಪ ಮನೆ ಇವನು ಮಲ್ಕೊಂಡಿದ್ದ ಅಂತ ಹೇಳಿ ನಮ್ಮ ಮನೆಯಲ್ಲಿ ಅತ್ತೆನೂ ಬಂದಿದ್ದರು ಅವತ್ತು. ಒಂದು ಸ್ವಲ್ಪ ಮನೆಯಲ್ಲಿ ಹಾಗೆ ಹೀಗೆ ಮಾತಾಡ್ಕೊಂಡು ನಮಗೆ ಟೈಮ್ ಆಗಿಬಿಡ್ತು. ನಾವು 12 o'clock ಆ್ಯಕ್ಚುಲಿ ಬಾ ಅಂದಿದ್ರು. ನಾವು ಹೋಗ್ಲಿಕ್ಕಾಗಲಿಲ್ಲ. 1 o'clock ಹೋಗಿದ್ವಿ. ಅದಕ್ಕೆ ನಮ್ಮದು ಪಾಳೆ ಬಂದು ಹೋಗಿಬಿಟ್ಟಿತ್ತು. ನಾವು ಅಲ್ಲಿ ತನಕ ವೇಟ್ ಮಾಡಲೇಬೇಕಾಯಿತು. 4-5 ಪೇಷಂಟ್ ಆದಮೇಲೆ ನಿಮಗೆ ಕಳಿಸ್ತೀನಿ ಅಂತ ಅಂದರು. ಆಮೇಲೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೆಲ್ಲ ವ್ಯೂಸು ಆ್ಯಕ್ಚುಲಿ ಇದು ಇಲ್ಲಿ ಯುನಿಕಾ ಅಂತ ಇದೆಯಲ್ಲ, ನಾನು ನಿಮಗೆ ಕಳೆದ ವ್ಲಾಗ್ನಲ್ಲಿ ಹಾಕಿದ್ದೆ. ನಾನೊಂದು ಮನೆ ಶಾಂತಿಗೆ ಹೋಗಿದ್ದೆ ಅಂತ ಹೇಳಿ. ಆ ಮನೆ ಶಾಂತಿದ ಅದು ಕಾಣಿಸ್ತಾ ಇದೆ ಬಿಲ್ಡಿಂಗ್ದು, ಅಲ್ಲೇ ಇದೆ ಆ್ಯಕ್ಚುಲಿ. ಅಲ್ಲಿಗೆ ನಾವು ಹೋಗಿದ್ದೀವಿ. ಸೌಜು ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ. ಮಳೆಯೆಲ್ಲ ನೋಡೋಂಗು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿ ನೋಡಿ ಇದೆಯಲ್ಲ ಫ್ರೆಂಡ್ಸ್, ಅಲ್ಲೇ ನಾವು ಲಾಸ್ಟ್ ಟೈಮ್ ಹೋಗಿದ್ದು. 9th ಫ್ಲೋರ್ನಲ್ಲಿತ್ತು. ನಿಮಗೆ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದರೆ ಆ ಮನೆಯದು ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ಹೋಗಿದ್ದು. ಅದೇ ಪಕ್ಕದಲ್ಲೇ ನಮ್ಮದು ಹಾಸ್ಪಿಟಲ್ ಇತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಫಿಶಸ್ ಎಲ್ಲ ಇದ್ದು ಅಟ್ರಾಕ್ಟಿವ್ ಆಗಿ ಇರಲಿ ಅಂತ ಹೇಳಿ ಮಕ್ಕಳಿಗೆ ಅಂತ ಹೇಳಿ ಇಟ್ಟಿದ್ರು. ಒಂದು ವ್ಯಾಕ್ಸಿನ್ ಎಲ್ಲ ಆಯಿತು ಫ್ರೆಂಡ್ಸ್. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಸಾಯಂಕಾಲ ಬಂದ್ವಿ. ಸೌಜು ಒಂದು ಸ್ವಲ್ಪ ಮಲ್ಕೊಂಡತ್ತು, ಎದ್ದು ಫ್ರೆಶ್ ಅಪ್ ಆದ. ಆಮೇಲೆ ಸಾಯಂಕಾಲ 6 ಗಂಟೆಗತ್ತು ಆಯಿತು. ಆಮೇಲೆ ಅತ್ತೆ ಅವಂಗೆ ಹೊರಗಡೆ ಕರ್ಕೋಬೇಕಂತ ಇದ್ದರು. ನನಗೆ ಫ್ಲೈಯಿಂಗ್ ಕಿಶ್ ಕೊಟ್ಟು ಆಮೇಲೆ ಅವನು ಹೊರಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿದ. ಅವನಿಗೆ ಬಾಗ್ಲ ತೆಗಿಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ. ನಾನು ತೆಗಿ ನೋಡೋಣ ಅಂತ ಹೇಳಿ ನಾನು ಅಂತ ಇದ್ದೆ. ಅವನು ಬಾಗ್ಲ ಬಾರಿಸ್ಕೋದು ನಿಂತುಬಿಟ್ಟಿದ್ದ. ಆಮೇಲೆ ಅವ್ನಿಗೆ ಒಂದು ಸ್ವಲ್ಪ ವಾಕ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ವಾಕ್ ಕರ್ಕೊಂಡು ಹೋದರು ಫ್ರೆಂಡ್ಸ್. ಅವನು ಸೌಜು ನಾನು ತೆಗಿತೀನಿ ಸರಿ ಅತ್ತಾಗ ಅಂತೇಳಿ ನಾನು ಅವ್ನಿಗೆ ತೆಗಿಸಿದ್ವಿ. ಹೊಟ್ಟೆ ಎಲ್ಲ ತಾನೇ ಮಾಡಿದ್ನು ಅಂತಾನೆ. ಈಗೀಗಂತೂ ಸೌಜು ಅಷ್ಟು ಕಾರ್ಬಾರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್. ಎಲ್ಲ ತಾನೇ ಮಾಡಿದ. ಅವನು ಓಪನ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದ, ಉಲ್ಟಾ ಮಾಡ್ತಾನೆ. ಆಮೇಲೆ ಅವ್ನಿಗೆ ಹೊರಗಡೆ ಹೋಗೋದು ಬೇಕಾಗಿತ್ತು, ಯಾಕಂದ್ರೆ ತುಂಬ ತಂಪಿತ್ತು, ಮಳೆ ಬರೋಂಗಾಗಿತ್ತು ಅಂತ ಹೇಳಿ ಅವ್ನಿಗೊಂದು ಸ್ವಲ್ಪ ರೈನ್ಕೋಟ್ ಹಾಕಿದ್ದೆ ನಾನು ಅವತ್ತು. ಸೌಜು ಆಮೇಲೆ ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ಅತ್ತೆ ಇಲ್ಲ ಲಿಫ್ಟ್ನಲ್ಲಿ ಹೋಗುನು, ಅಲ್ಲಿ ಬೇಡ ಅಂತ ಹೇಳಿದರು. ಮತ್ತು ಲಿಫ್ಟ್ನಲ್ಲಿ ಹೋಗೋಂಗೆ ಗೊತ್ತಾಯಿತು. ಆಮೇಲೆ ಅವ್ನಿಗೆ ಹೊಟ್ಟೆ ಪೇಷನ್ಸೇ ಇರೋದಿಲ್ಲ ನೋಡಿ ಫ್ರೆಂಡ್ಸ್. ಲಿಫ್ಟ್ ಬರೋ ಮಟ್ಟ ಹೋಗೊಂಬಂದ್ರೆ ನನಗೆ ಬಾಯಿ ಮಾಡ್ಲಿಕ್ಕತ್ತಿದ್ದ. ನಾನು ಹೊಟ್ಟೆ ಮನೆಯಿಂದ ಹೋದರೆ ಸಾಕಂತ ಅನ್ಕೋತಾ ಇದ್ದಾನೆ ಅವನು. ಆಯಿತು ಬಾಯ್ ಅಂತ ಅಂದೆ ನಾನು. ಅವ್ನಿಗೆ ನೋಡಿ ಹೇಗೆ ಹೊಡ್ತಾ ಇದ್ದಾನೆ ನೋಡು, ಗುಬ್ಬಿ ಮರಿ ಹೊಡ್ದಂಗೆ ಓಡಿದ. ಆಮೇಲೆ 7 ಆಯಿತು ಫ್ರೆಂಡ್ಸ್. 7 ಗಂಟೆ ಆದಮೇಲೆ ಸೌಜು ಅವ್ರ ಪಾಪ ಮಳೆಯಲ್ಲೂ ಬರ್ತಾ ಇತ್ತಲ್ಲ, ಅದಕ್ಕೆ ಅಂತ ಹೇಳಿ ಅವರು ಸಮೋಸ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್. ಸಮೋಸ ಬಂದಿದ್ದು. ಮತ್ತು ಇದು ಮಳೆಯಲ್ಲಿ ತಿನ್ನೋಕೇನೋ ಅಂತ ಸೂಪರ್ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅಂತ ಹೇಳಿ, ಫೀಲು ಚಲೋ ಬರುತ್ತೆ ಅಂತ ಹೇಳಿ ಮಾಡಿದರು. ಇದ್ರ ಜೊತೆ ಹೇಗೆ ಗಿನ್ನು ಅಂತಾರಲ್ಲ, ಅದನ್ನು ಆರ್ಡ್ರ್ ಮಾಡಿದ್ರು. ಸ್ವೀಟು ಅಂತ ಹೇಳಿ ಸ್ವೀಟ್ ಜೊತೆ ಖಾರ ಜೊತೆನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೋತಾ ಅವತ್ತು ನಾವು ಡೇನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಗರ್ಮ್ ಆಗಿದ್ದು ತುಂಬಾ. ಅವನ್ನ ನಾನು
ಸರ್ವ್ ಮಾಡಿದ್ದೆ. ಎಲ್ಲರೂ ಅವತ್ತೂ ತಿಂದ್ವಿ ನಾವು. ಈ ಥರ ನೋಡಿ ಫ್ರೆಂಡ್ಸ್, ಇದು ಕಲಿಕಾದು ತುಂಬ ದೊಡ್ಡದಾಗಿರುತ್ತೆ ಸಮೋಸ. ಒಂದು ತಿಂದ್ರೇ ಹೊಟ್ಟೆ ತುಂಬೋಂಗಿರುತ್ತೆ. ಅಷ್ಟು ಸೂಪರಾಗಿತ್ತು ಅವತ್ತು. ಅದನ್ನ ನೆನೆಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಚಟ್ನಿನೂ ಕೊಟ್ಟಿರ್ತಾರೆ, ಮತ್ತು ಆಮೇಲೆದು ಗ್ರೀನ್ ಚಟ್ನಿನೂ ಕೊಟ್ಟಿದ್ದರು, ಚಿಲ್ಲಿನೂ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಅವತ್ತು. ಮಳೆನೂ ಬರ್ತಾ ಇತ್ತು, ತಿನ್ಲಿಕ್ಕೆ ಸಮೋಸನ ಬಿಸಿ ಬಿಸಿದಂತನ ತುಂಬ ಚೆನ್ನಾಗಿತ್ತು. ಆಮೇಲೆ ರಾತ್ರಿ ಆಯಿತು ಫ್ರೆಂಡ್ಸ್, ಮಲ್ಕೋಬೇಕಂತ ಹೇಳಿ ಮಲ್ಕೋತಾ ಇದ್ವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ರೂಟೀನು. ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನನಗೂ ನನ್ನ ಚಾನಲ್ನ ಆದಷ್ಟು ಬೇಗ ಮಾನಿಟೈಸ್ ಮಾಡಬೇಕಂತ ಇದೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತಾ ಇದ್ದೀನಿ. ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದೇವೆ ಅಂತ ಅನ್ಕೋತಾ ಇದ್ದೀನಿ. ನನಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡ್ಕೊಂತ ಹೇಳಿ, ನಾನು ಇಂಪ್ರೂವ್ ಮಾಡ್ಕೋತೀನಿ. ನಾನು ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ವ್ಲಾಗ್ನ. ಬಾಯ್.